ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಪ್ಯಾರೆ ಪ್ರಿಯ ಬಾಬ್ದಾದ ಸ್ಮೃತಿ ಸೆ ಓಂ ಶಾಂತಿ. ಮಧುರ ಮಕ್ಕಳೇ, ಅದ್ಭುತವಾದ ರಂಗಿನ ಪ್ರಪಂಚದ ಮಾಲೀಕರಾಗುವುದು ನಿಮ್ಮ ಲಕ್ಷ್ಯವಾಗಿದೆ. ಆದ್ದರಿಂದ ಸದಾ ಇದೇ ಖುಷಿಯಲ್ಲಿ ಹರ್ಷಿತವಾಗಿರಿ, ಬಾಡಿ ಹೋಗಬೇಡಿ. ಪ್ರಶ್ನೆ: ಭಾಗ್ಯಶಾಲಿ ಮಕ್ಕಳಿಗೆ ಸದಾ ಯಾವ ಉಮಂಗವಿರುವುದು? ಉತ್ತರ: ಬೇಹದ್ದಿನ ತಂದೆಯು ನಮ್ಮನ್ನು ಹೊಸ ಪ್ರಪಂಚದ ಕುಮಾರಿಯರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ನೀವು ಇದೇ ಉಮಂಗದಿಂದ ಎಲ್ಲರಿಗೆ ತಿಳಿಸಿಕೊಡಿ. ಈ ಯುದ್ಧದಲ್ಲಿ ಸ್ವರ್ಗವು ಸಮಾವೇಶವಾಗಿದೆ. ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆಯುವುದು. ಇದೇ ಖುಷಿಯಲ್ಲಿರಿ ಮತ್ತು ಖುಷಿಯಿಂದ ಅನ್ಯರಿಗೂ ತಿಳಿಸಿಕೊಡಿ. ಗೀತೆ: ಆ ಪ್ರಪಂಚವು ರಂಗಿನಿಂದ ಕೂಡಿದೆ ಬಾಬಾ. ಧಾರಣಾಂಶ: ಜ್ಞಾನರತ್ನಗಳ ಸಾಗರನಿಂದ ಯಾವ ಅವಿನಾಶಿ ಜ್ಞಾನರತ್ನಗಳು ಪ್ರಾಪ್ತಿಯಾಗುತ್ತವೆಯೋ ಅದರ ಪ್ರತಿ ಬೆಲೆಯನ್ನಿಡಬೇಕಾಗಿದೆ. ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕಾಗಿದೆ. ವಿಚಾರ ಸಾಗರ ಮಂಥನ ಮಾಡಿ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. 2ನೇ ಪಾಯಿಂಟ್ ಆಗಿದೆ. ನೆನಪಿನ ಯಾತ್ರೆಯಲ್ಲಿದ್ದು ವಾಣಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ನೆನಪಿನಿಂದಲೇ ಆತ್ಮವು ಕಂಚನವಾಗುವುದು. ಆದ್ದರಿಂದ ನೆನಪು ಮಾಡುವ ಬುದ್ಧಿವಂತಿಕೆಯನ್ನು ಕಲಿಯಬೇಕಾಗಿದೆ. ವರದಾನ: ನನ್ನತನದ ಸೂಕ್ಷ್ಮ ಸ್ವರೂಪವನ್ನು ಸಹ ತ್ಯಾಗ ಮಾಡುವಂತಹ ಸದಾ ನಿರ್ಭಯ ನಿಶ್ಚಿಂತ ಚಕ್ರವರ್ತಿ ಭವ. ವಿಶ್ಲೇಷಣೆ ಆಗಿದೆ. ಇಂದಿನ ಜಗತ್ತಿನಲ್ಲಿ ಧನವೂ ಸಹ ಇದೆ ಮತ್ತು ಭಯವೂ ಸಹ ಇದೆ. ಎಷ್ಟು ಧನ ಅಷ್ಟು ಭಯದಲ್ಲಿ ತಿನ್ನುತ್ತಾರೆ, ಭಯದಲ್ಲೇ ಮಲಗುತ್ತಾರೆ. ಎಲ್ಲಿ ನನ್ನತನ ಇದೆ ಅಲ್ಲಿ ಖಂಡಿತ ಭಯ ಇರುವುದು. ಯಾವುದೇ ಚಿನ್ನದ ಜಿಂಕೆ ಒಂದು ವೇಳೆ ನನ್ನದಾಗಿದ್ದರೆ ಭಯ ಇರುತ್ತೆ. ಆದರೆ ಒಂದು ವೇಳೆ ನನ್ನವರು ಒಬ್ಬರೇ ಶಿವಬಾಬಾ ಇದ್ದಾಗ ನಿರ್ಭಯರಾಗಿ ಬಿಡುವಿರಿ. ಆದ್ದರಿಂದ ಸೂಕ್ಷ್ಮ ಸ್ವರೂಪದಿಂದ ಶಿವನ ನೆನೆದರೆ ಭಯವೇ ಇಲ್ಲ. ಅವನ ಮರೆತರೆ ಸುಖವೇ ಇಲ್ಲ. ಮೇಲೆ ಸಾಯುವರೆಲ್ಲ, ಸತ್ತ ಮೇಲೆ ಹುಟ್ಟುವರೆಲ್ಲ ಆತ್ಮನೆಂದು ಸಾಯುವುದಿಲ್ಲ. ದೇಹಕ್ಕೆ ಸಾವು ತಪ್ಪಿದ್ದಲ್ಲ. ಹುಟ್ಟಿದ ಮೇಲೆ ಸಾಯುವರೆಲ್ಲ, ಸತ್ತ ಮೇಲೆ ಹುಟ್ಟುವರೆಲ್ಲ ಆತ್ಮನೆಂದು ಸಾಯುವುದಿಲ್ಲ. ದೇಹಕ್ಕೆ ಸಾವು ತಪ್ಪಿದ್ದಲ್ಲ. ಹುಟ್ಟಿದ ಮೇಲೆ ಸಾಯುವರೆಲ್ಲ.
ಮುಗಿಯುವುದಿಲ್ಲ. ವಿಧ ವಿಧ ಪಾತ್ರವ ಮಾಡುವರೆಲ್ಲ, ಹುಟ್ಟು ಸಾವಲಿ ತಿರುಗುವರೆಲ್ಲ, ಹುಟ್ಟಿದ ಮೇಲೆ ಸಾಯುವರೆಲ್ಲ, ಸತ್ತ ಮೇಲೆ ಹುಟ್ಟುವರೆಲ್ಲ. ಆತ್ಮನಿಂದು ಸಾಯುವುದಿಲ್ಲ, ದೇಹಕ್ಕೆ ಸಾವು ತಪ್ಪಿತಲ್ಲ, ಹುಟ್ಟಿದ ಮೇಲೆ ಸಾಯುವರೆಲ್ಲ. ಆತ್ಮಗಳೆಲ್ಲ ದೇವರ ಮನೆಯಿದು, ಈ ಜಗವೆಲ್ಲ ದೇಹವ ಧರಿಸಿದ ಆತ್ಮಗಳೆಲ್ಲ, ಪಾತ್ರಕ್ಕೆ ಬಂದಿಹ ಯಾತ್ರಿಕರೆಲ್ಲ, ಜಾತ್ರೆಯ ಕೂಟದಿ ಮರೆತೆವು ಎಲ್ಲ, ಹುಟ್ಟಿದ ಮೇಲೆ ಸಾಯುವರೆಲ್ಲ, ಸತ್ತ ಮೇಲೆ ಹುಟ್ಟುವರೆಲ್ಲ. ಆತ್ಮನಿಂದು ಸಾಯುವುದಿಲ್ಲ, ದೇಹಕ್ಕೆ ಸಾವು ತಪ್ಪಿದ್ದಲ್ಲ, ಹುಟ್ಟಿದ ಮೇಲೆ ಸಾಯುವರೆಲ್ಲ. ಸರ್ವರಿಗೆಲ್ಲ ಒಬ್ಬನೇ ಪಿತನು ಆತ್ಮರಿಗೆಲ್ಲ, ಮಾರ್ಗವ ತೋರುವ ಸರ್ವರಿಗೆಲ್ಲ ಒಬ್ಬನೇ ಪಿತನು ಆತ್ಮರಿಗೆಲ್ಲ, ಹುಟ್ಟು ಸಾವಲಿ ಅವ ತಿರುಗುವುದಿಲ್ಲ, ಈ ಸೃಷ್ಟಿಯ ನಾಟಕ ಅವನೇ ಬಲ್ಲ, ಹುಟ್ಟಿದ ಮೇಲೆ ಸಾಯುವರೆಲ್ಲ, ಸತ್ತ ಮೇಲೆ ಹುಟ್ಟುವರೆಲ್ಲ. ಆತ್ಮನಿಂದು ಸಾಯುವುದಿಲ್ಲ, ದೇಹಕ್ಕೆ ಸಾವು ತಪ್ಪಿದ್ದಲ್ಲ, ಹುಟ್ಟಿದ ಮೇಲೆ ಸಾಯುವರೆಲ್ಲ, ಸತ್ತ ಮೇಲೆ ಹುಟ್ಟುವರೆಲ್ಲ. ಆತ್ಮನಿಂದು ಸಾಯುವುದಿಲ್ಲ, ದೇಹಕ್ಕೆ ಸಾವು ತಪ್ಪಿದ್ದಲ್ಲ, ಹುಟ್ಟಿದ ಮೇಲೆ ಸಾಯುವರೆಲ್ಲ. ಸಹ ನನ್ನದು ಎನ್ನುವುದನ್ನು ಚೆಕ್ ಮಾಡಿಕೊಂಡು ಅದರ ತ್ಯಾಗವನ್ನು ಮಾಡಿದಾಗ ನಿರ್ಭಯ ನಿಶ್ಚಿಂತ ಚಕ್ರವರ್ತಿ ಆಗುವಿರಿ. ಈ ವರದಾನ ನಿಮಗೆ ಸಿಕ್ಕಿಬಿಟ್ಟಿದೆ. ಸ್ಲೋಗನ್: ಬೇರೆಯವರ ವಿಚಾರಗಳಿಗೆ ಸನ್ಮಾನ ಕೊಡಿ, ಆಗ ನಿಮಗೆ ಸನ್ಮಾನ ಪ್ರಾಪ್ತಿಯಾಗುವುದು. ಸ್ಲೋಗನ್: ಬೇರೆಯವರ ವಿಚಾರಗಳಿಗೆ ಸನ್ಮಾನ ಕೊಡಿ, ಆಗ ನಿಮಗೆ ಸನ್ಮಾನ ಪ್ರಾಪ್ತಿಯಾಗುವುದು. ಅವ್ಯಕ್ತ ಸೂಚನೆ: ಸಹಜಯೋಗಿ ಆಗಬೇಕಂದ್ರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ವಿಶ್ಲೇಷಣೆ ಹೇಳ್ತಾರೆ, ಒಂದು ಕಡೆ ಬೇಹದ್ದಿನ ವೈರಾಗ್ಯವಿರಲಿ, ಇನ್ನೊಂದು ಕಡೆ ತಂದೆಯ ಸಮಾನ ತಂದೆಯ ಪ್ರೀತಿಯಲ್ಲಿ ಲವಲೀನವಾಗಿರಿ. 1 ಸೆಕೆಂಡ್ ಮತ್ತು 1 ಸಂಕಲ್ಪವೂ ಸಹ ಈ ಲವಲೀನ ಅವಸ್ಥೆಯಿಂದ ಕೆಳಗೆ ಬರಬಾರದು. ಇಂಥ ಲವಲೀನ ಮಕ್ಕಳ ಸಂಘಟನೆ ತಂದೆಯನ್ನು ಪ್ರತ್ಯಕ್ಷ ಮಾಡುವುದು. ನೀವು ನಿಮಿತ್ತ ಆತ್ಮರು ಪವಿತ್ರ ಪ್ರೇಮ ಮತ್ತು ತಮ್ಮ ಪ್ರಾಪ್ತಿಗಳ ಮೂಲಕ ಎಲ್ಲರಿಗೆ ಶ್ರೇಷ್ಠ ಪಾಲನೆಯನ್ನು ಕೊಡಿ, ಯೋಗ್ಯರನ್ನಾಗಿ ಮಾಡಿ, ಅರ್ಥಾತ್ ಯೋಗಿಯನ್ನಾಗಿ ಮಾಡಿರಿ. अच्छा, ओम शांति. थैंक यू बाप दादा.